ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬಳಸಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಏನೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಇವಾಗ ನಾನು ಭೀಮ್ನ ಅಮಾವಾಸ್ಯೆ ಲಾಗ್ನ ಹಾಕ್ತಾಯಿದ್ದೀನಿ. ನನ್ನ ಮಗಳು ಲೇಟಾಗಿದೆ ಅಂದ್ಬಿಟ್ಟು ಪಾಪ ಅವಳು ನನಗೆ ಮನೆಯನ್ನು ಒರೆಸ್ಕೊಡ್ತಾಯಿದ್ಲು. ನಾನು ಅವಳಿಗೆ ತಿಂಡಿನ ರೆಡಿ ಮಾಡಿ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅವಳಿಗೆ ನಾನು ದೋಸೆ ಮಾಡಿಕೊಡ್ತಾಯಿದ್ದೀನಿ. ದೋಸೆ ಅಂದರೆ ಬೇಗ ಆಗುತ್ತೆ. ಅದು ಅಲ್ಲದೆ ಅವಳಿಗೆ ಈ ಥರ ಟೊಮೊಟೊ ಚಟ್ನಿ ಎಲ್ಲ ಮಾಡಿಕೊಟ್ರೆ ಅವಳು ತುಂಬ ಇಷ್ಟಪಡ್ತಾಳೆ. ಈಗ ಅವಳಿಗೆ ಟೊಮೊಟೊದ್ದು ಗೊಜ್ಜು ಥರ ಮಾಡಿಕೊಡ್ತಾಯಿದ್ದೀನಿ. ಮೊದಲಿಗೆ ಸಾಸಿವೆ ಕಾಳು, ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅವಳು ತುಂಬ ಖಾರ ತಿನ್ನಲ್ಲ. ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ನಾನು ಟೊಮೊಟೊ ಮತ್ತು ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಕೊಡ್ತಾಯಿದ್ದೀನಿ. ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ಇಷ್ಟಪಡ್ತಾಳೆ. ಬನ್ನಿ, ಈಗ ಸ್ನ್ಯಾಕ್ಸ್ಗೆ ಮಾವಿನಕಾಯಿ ಇತ್ತು. ಮಾವಿನಕಾಯಿನೇ ತಿಂತೀನಿ ಅಮ್ಮ ಅಂದ್ಲು, ಹಾಗಾಗಿ ಮಾವಿನಕಾಯಿನೇ ಕೊಡ್ತಾಯಿದ್ದೀನಿ. ಈಗ ಸೀತಾಫಲ ಇದೆ, ಕಿತ್ಕೊಬರ್ತೀನಿ. ಅದೊಂದು ನಾನು ಲಾಗ್ನ ದೊಡ್ಡದಾಗಿ ಹಾಕ್ತೀನಿಲ್ಲ ನಾಳೆ. ಈಗ ನೋಡಿ, ರಾಯನ್ ನನ್ನ ಮಗಳು ಹೋಗ್ತಾ ಇದ್ದಾಳೆ ಅಂದ್ಬಿಟ್ಟು ಅವನು ಹೋಗೋಕ್ಕೆ ಹೆಂಗೆಲ್ಲ ಕೆರಿತಾ ಇದ್ದಾನೆ, ಓಡ್ತಾನೆ ಈಗ ಅವನು. ಬನ್ನಿ, ಈಗ ರಾಜು ಪೂಜೆ ಮಾಡ್ತಿದ್ದಾರೆ. ನಾವು ಬೆಳಿಗ್ಗೆ ಪೂಜೆ ಮಾಡಿ ಡ್ಯೂಟಿಗೆ ಹೋಗಬೇಕು, ಮತ್ತು ರಾಜುನೂ ಹೋಗಬೇಕು. ಲೇಟ್ ಆಗ್ತಾಯಿದೆ, ಹೊರಡ್ತೀವಿ ಪೂಜೆ ಮಾಡಿ. ಫ್ರೆಂಡ್, ಇವತ್ತು ಭೀಮ್ನ ಅಮಾವಾಸ್ಯೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಮಾಡ್ತೀವಿ. ಯಾಕೆಂದರೆ ರಾಜು ನಾನು ಅವರು ಮದುವೆ ಆದಿಂದನೂ ಮಾಡ್ತಾನೇ ಇದ್ದೀನಿ. ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ರಾಜು ತೊಗೊಂಡ ಡ್ರೆಸ್ಸು. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು, ನನಗಂತೂ ಅದು ಕಂಫರ್ಟೇಬಲ್ ಇತ್ತು. ಕಾಟನ್ದು ಅದು 700 ಅಂತ 800 ಅಂತ ಅಂದರು. ಚೆನ್ನಾಗಿತ್ತು, ಒಂಥರ ಏನೋ ನನಗೆ ಖುಷಿ ಆಯಿತು. ಈಗ ಹಾಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್, ಈಗ ಸಂಜೆ ಆಯಿತು. ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲೂ ನೋಡಿ, ಈಗ ರಂಗೋಲಿಯನ್ನು ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಣ ಅನ್ನೋಷ್ಟೊಳಗೆ ನಮ್ಮ ಮನೆಗೆ ಹನುಮಂತ ಬಂದುಬಿಟ್ಟಿದ್ರು. ಅವ್ರಿಗೆ ಸ್ವಲ್ಪ ಬ್ರೆಡ್ ಇತ್ತು, ಬ್ರೆಡ್ನ ಕೊಟ್ಟೆ. ರಾಯನ್ ನೋಡಿದರೆ ಅಟ್ಟಾಡ್ಸ್ಬಿಡ್ತಾನೆ. ಈಗ ಬನ್ನಿ, ಪೂಜೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಯರದು ಅಕ್ಷತೆ, ಅರಿಶಿನ ಕುಂಕುಮ ಮತ್ತು ವಿಭೂತಿ, ಆರತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಪೂಜೆ ಮುಗಿಸೋದ್ರಿಂದ ಈಗ ರಾಜುಗೆ, ಇವನೀಗ ಮಲ್ಕೊಬಿಟ್ಟವನೆ. ರಾಜು ಬತ್ತು ಅಂದರೆ ಸೈಲೆಂಟ್ ಆಗಿಬಿಡ್ತಾನೆ ನಮ್ಮ ರಾಯನ್. ನೋಡಿ, ಸಂಜೆದು ಎಲ್ಲ ಅಳಿಸ್ಬಿಟ್ಟು ಬಂದವನೆ. ಸಂಜೆದು ರಂಗೋಲೆ ಈ ಥರ ನಾನು ಯಾವಾಗಲೂ ಬರಿತಾ ಇರ್ತೀನಿ, ಯೂನಿವರ್ಸ್ ಕೇಳಿಸ್ಕೊಳುತ್ತೆ ಅಂತ. ಬನ್ನಿ, ರಾಜು ಬರ್ತಾ ಇದ್ದಾರೆ. ಈಗ ಬಂದು ಸ್ನಾನ ಮಾಡಿ ಪಂಚೆ ಹಾಕಳಿ ಅಂದರೆ ಅವ್ರಿಗೆ ಬೇಜಾರು. ಯಾಕೆಂದರೆ ನಮ್ಮ ಸಂಸ್ಕೃತಿ ಏನಂದರೆ ಒಂದು ಪ್ಯಾಂಟ್ ಹಾಕೊಳ್ಳೋಂಥದ್ದು, ಒಂದು ಡ್ರೆಸ್ ಹಾಕೊಳ್ಳೋಂಥದ್ದು, ಒಂದು ನೈಟಿ ಹಾಕೊಳ್ಳೋಂಥದ್ದು ಪೂಜೆ ಮಾಡಬಾರ್ದು. ನನಗಿಷ್ಟ ಆಗೋಲ್ಲ. ಈ ಥರ ಪ್ಯಾಂಟೆಲ್ಲ ಹಾಕೊಂಡು ಪೂಜೆ ಮಾಡಿದ್ರೆ ನಾವು ಮಾಡೋದೇ ಇಲ್ಲ ಅಂದೆ. ಹಾಗೆ ಪಂಚೆ ಹಾಕೊಂಡಿದ್ರೆ ನೋಡಿ, ರಾಜಿಗೆ ಬೆಳ್ಳಿ ತಟ್ಟೆಲಿ ಕಾಲು ತೊಳಿತಾ ಇದ್ದೀನಿ. ಬೆಳ್ಳಿ ಅಂದರೆ ಬೆಳಕು. ನಮ್ಮ ಮನೆ ಹೆಸರೇ ಬೆಳ್ಳಿ ನಿಲಯ. ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು. ಅದನ್ನು ಫುಲ್ಲು ಒಂದು ಬೆಳ್ಳಿ ಏನೇನು ಮಾಡಿಸ್ಕೊಂಡಿದ್ದೀನಿ, ದೀಪಾವಳಿ ಕಂಬ, ಲಕ್ಷ್ಮೀನಾರಾಯಣದ್ದು, ಈಶ್ವರದ್ದು, ಗಂಟೆ, ತಟ್ಟೆ, ಚೊಂಬು, ಅಷ್ಟಲಕ್ಷ್ಮಿ ಚೊಂಬು ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಲ್ಲಾಂದರೆ ಮತ್ತೆ ಒಂದು ಸಲ ಫ್ರೀ ಆದಾಗ ಆ ಬೆಳ್ಳಿದು ಏನೇನಿದೆ ಅಂತ ತೋರಿಸ್ತೀನಿ. ಈಗ ರಾಜುಗೆ ಅಷ್ಟು ಕುಂಕುಮನ ಹಾಕೋಣ ಅಂತ ಇದ್ದೀನಿ. ಆಲ್ಮೋಸ್ಟ್ ಎಲ್ಲೆಲ್ಲ ಪಾದ ತೊಳೆದು ಕೆಳಗಡೆ ಇಡ್ತಾಯಿದ್ರಿ, ಅದನ್ನೆಲ್ಲ ಕೆಳಗಡೆ ಇಡಬಾರ್ದು. ಯಾಕೆಂದರೆ ಅವರು ಪರ್ಮಿಷನ್ ಸ್ವರೂಪ ಇರೋದರಿಂದ, ಅವರನ್ನು ಈಶ್ವರನ ಒಂಥರ ಶಿವನ ರೂಪದಲ್ಲಿ ನೋಡೋದ್ರಿಂದ ಅವ್ರ ಪಾದನ ಕೆಳಗಡೆ ಇಡಬಾರ್ದು. ಮಣೆ ಇಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಗೌರಿ ಕಂಕಣ ಕಟ್ಕೊತಾಯಿದ್ದೀವಿ. ಇದು ಆಲ್ಮೋಸ್ಟ್ ಆಲ್ ಗಂಡಂದಿರಿಗೆ ಮಾಡಬೇಕು ಅಂತೇನಿಲ್ಲ. ನನ್ನ ಅಣ್ಣ ತಮ್ಮದಿರಿಗೆ ಒಳ್ಳೆಯದಾಗಲಿ, ಅವ್ರಿಗೂ ಹಣ ಆಸ್ತಿ ಐಶ್ವರ್ಯ ಕೊಟ್ಟು ಅವ್ರ ಆರೋಗ್ಯ ದಸ್ತು ಚೆನ್ನಾಗಿರಲಿ. ಹಾಗೆ ರಾಜುಗೂ ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ, ಒಳ್ಳೆ ಆಯುಸ್ಸು ಆರೋಗ್ಯ ಬರಲಿ, ಅವ್ರಿಗೆ ಯಾವಾಗಲೂ 100 ವರ್ಷ ಚೆನ್ನಾಗಿರಲಿ ಅಂತ ಆರಿಸ್ತಾ ಇರಬೇಕು. ನನಗೂ ಕುಂಕುಮ ಇಡ್ತಾಯಿದ್ದಾರೆ. ಅವ್ರಿಗೆ ಕುಂಕುಮ ಇಡೋದೆಲ್ಲ ಗೊತ್ತಿಲ್ಲ, ಅರಿಶಿನ ಕುಂಕುಮ ಎಲ್ಲಿಡಬೇಕು ಅಂತ. ಈಗ ಅರಿಶಿನ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಗಂಡನ ಪೂಜೆ ಮಾಡೋದು ಒಂಥರ ಏನೋ ಜೋಕಾಗಿ ಮಾಡೋದು, ಟೀಸ್ ಮಾಡೋದು ಅವೆಲ್ಲ ತಪ್ಪು. ಯಾಕೆಂದರೆ ನಮಗೇನು ಅನಿಸುತ್ತೋ ನಾವು ಅದನ್ನು ಮನಸ್ಫೂರ್ತಿಯಾಗಿ ಮಾಡಬೇಕು. ಜಗಳ ಮಾಡ್ತೀವಿ, ಕಿತ್ತಾಡ್ತೀವಿ, ಅದೇ ಜೀವನ. ಏನು ಜಗಳ ಆಡ್ತಾರೆ, ಏನು ಕಿತ್ತಾಡ್ತಾರೆ ಅನ್ನೋದು ಅನ್ನಿಸ್ಕೊಳ್ಳೋದಲ್ಲ. ಹೇಗಿದ್ದೀವಿ ಅನ್ನೋದು ಜೀವನ. ನಾವು ಎಷ್ಟೇ ಕಿತ್ತಾಡಿದ್ರು ಒಂದಾಡಿದ್ರು ಒಬ್ರಿಗೊಬ್ರು ಬಿಟ್ಕೊಡ್ದೇನೆ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ. ಯಾಕೆಂದರೆ ಜೀವನ ಪೂರ್ತಿ ಬರೋ ಅಂಥದ್ದು ಒಬ್ಬರೇ ಗಂಡ ಹೆಂಡ್ತಿರು. ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಮೊಬೈಲ್ ಇದೆ, ಯಾರೋ ಫೋನ್ ಮಾಡ್ತಾರೆ, ಅವ್ರ ಜೊತೆನೇ ಇದ್ಬಿಡೋಣ, ಅವೆಲ್ಲ ತಪ್ಪು. ಯಾಕೆ ಅಂದರೆ ಅವರೆಲ್ಲ 2-3 ದಿನ ಅವ್ರದ್ದು ಅಷ್ಟೇ. 2 ದಿನ ಇರ್ತಾರೆ, 3 ದಿನಕ್ಕೆ ಟಾಟಾ ಅಂತಾರೆ. ಆದರೆ ಗಂಡ ಹೆಂಡ್ತಿ ಅನ್ನೋದು ಲೈಫ್ ಲಾಂಗ್ ಇರಬೇಕು. ಅವ್ರಿಗೆ ನಾವಾಗಬೇಕು, ನಮ್ಗೆ ಅವರಾಗಬೇಕು. ಜೀವನ ಯಾಕೆಂದರೆ ತುಂಬ ದೊಡ್ಡದು. ಬನ್ನಿ, ರಾಯನಿಗೆ ಒಂದು ಫೈಲ್ಟು ಮಾಡ್ಕೊಂಡು
ಹೊರಗಡೆ ಎಲ್ಲ ಫುಲ್ ರೌಂಡ್ ಹೊಡ್ಕೊಂಡು ಬಂದವನೆ, ಅದಕ್ಕೆ ಹಿಂಗೆ ಆಡ್ತಾವನೆ. ಅವನು ಏರ್ ಕಟ್ ಮಾಡಿಸ್ಬೇಕು, ಸಂಡೆ ಕರ್ಕೊಂಡು ಹೋಗ್ಬೇಕು. ಈಗ ನಮ್ಮ ಪತಿದೇವರಿಗೆ ಆರತಿನ ಮಾಡ್ತಾಯಿದ್ದೀನಿ. ರಾಜು ನನಗೆ ಒಳ್ಳೆಯ ಗಂಡ, ಒಳ್ಳೆ ಫ್ರೆಂಡು. ಹಾಗಾಗಿ ನಾನು ಅವ್ರಿಗೆ ಯಾವಾಗಲೂ ಈ ಥರ ಪೂಜೆನೇ ಮಾಡ್ತಾಯಿರ್ತೀನಿ, ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಅಲ್ಲ ದೇವರು ನನಗೆ ಒಳ್ಳೆ ಗಂಡನ ಕೊಟ್ಟಿದ್ದಾರೆ ಅನ್ನೋದೊಂದು ನನ್ನ ನಂಬಿಕೆ ನನಗೆ. ಆ ಥರ ಅನ್ನೋದಕ್ಕಿಂತ ರಾಜು ನಾನು ಏನೇ ಈಗ ಬೈಯೋದು, ಒಂಥರ ಜಗಳ ಮಾಡೋದು, ತಪ್ಪು ಮಾಡಿದರೂ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ. ಯಾವಾಗಲೂ ಷಷ್ಠಿ ಬರುತ್ತೆ, ಷಷ್ಠಿಗೆ ರಾಜು ಹತ್ರ ನಾನು ಹೊಳೆ ಹತ್ರ ಕರ್ಕೊಂಡೋಗಿ ನೀರು ಹಾಕ್ಸ್ಕೊತೀನಿ. ಯಾಕೆಂದರೆ ಬೈದಿರೋದು, ಜಗಳ ಆಡೋದೆಲ್ಲ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಅವ್ರೀಗ ಹೂವು ಮುಡಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಗಂಡ ಹೆಣ್ತಿರು ಇದನ್ನು ಯಾರೂ ಕೇರ್ಲೆಸ್ಸಾಗಿ ಮಾತಾಡೋದಾಗಲಿ, ಭೀಮ್ ಅಮಾವಾಸ್ಯೆನ ನಾವು ನಡ್ಕೊಬಂದಿಲ್ಲ, ನೀವು ನಡ್ಕೊಬಂದಿಲ್ಲ ಅಂತಂದರೆ ನಾವು ನಡೆಸಿದ್ದೀವಿ, ನಾವು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ರಾಜುಗೆ ಮದುವೆ ಆದ್ರಿಂದನೂ ನಾನು ಇದು ಮಾಡ್ತಾನೇ ಇದ್ದೀನಿ. ಅದಕ್ಕೆ ಕಂಟಿನ್ಯೂ ನಾನು ಸಾಯೋ ತನಕನೂ ಮಾಡ್ತಾಯಿರ್ತೀನಿ. ಯೂನಿವರ್ಸಿಗೆ ಈಗ ನಾನು ದೀಪನ ಹಚ್ಚಿ ರಾಜುಗೆ ಈಗ ಸ್ವೀಟ್ ಪೊಂಗಲ್ ಮಾಡಿದ್ದೆ, ಅದನ್ನು ತಿನ್ನಿಸ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲ ನನ್ನ ಬೆಸ್ಟ್ ಫ್ರೆಂಡು ಅನ್ನೋದಕ್ಕಿಂತ ಎಲ್ಲರೂ ನಂಬಿ ನಾನೇ ಮಾಡಿ ನಾನೇ ಆದೆ. ಆದರೆ ರಾಜು ಒಬ್ಬರೇ ನನಗೆ, ನನ್ನ ಜೊತೆ ನೀನೇನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತೀಯ ಅಂತ ನನ್ನ ಜೊತೆ ಫ್ರೆಂಡಾಗಿ, ಲವರಾಗಿ, ಗಂಡನಾಗಿ ಜೊತೆಲಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ರಾಜುಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತೀನಿ, ಅವ್ರಿಗೆ ಒಳ್ಳೇದನ್ನೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇವತ್ತು ಫೋಟೋ ಹೇಗೆ ತೆಗೆಸ್ಕೊಂಡ್ವಿ ಅಂತ ನೋಡ್ತಾಯಿದ್ದೀನಿ. ರಾಜುಗೆ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು ಇಷ್ಟ ಇಲ್ಲ, ಆದ್ರೂ ಪಾಪ ನನ್ನ ಇದಕ್ಕೋಸ್ಕರ ತೆಗೆಸ್ಕೊತಿದ್ದಾರೆ. ಆಲ್ಮೋಸ್ಟ್ ಅಲ್ಲ ನನಗೆ ಈ ಥರ ಎಲ್ಲ ಅವರು ಸಂಪ್ರದಾಯ ಆಗಿರೋದು ತುಂಬ ಇಷ್ಟ. ಅದರಲ್ಲಂತೂ ಇವರು ನನಗೆ ಈ ಥರ ಪಂಚೆಲ್ಲ ಹಾಕೊಳ್ಳೋದು ಇಷ್ಟ, ದರ್ಶನ್ ಥರ ಕಾಣಿಸ್ತಾರೆ ಅಂತ. ಈಗ ಪಾದ ಪೂಜೆ ಆಯಿತು, ಊಟ ಮಾಡ್ತಾಯಿದ್ದೀವಿ. ಬನ್ನಿ ಊಟ ಮಾಡಿ ಮಲ್ಕೋತಾ ಇದ್ದೀವಿ. ಇವತ್ತಾಗಿತ್ತು ನಮ್ಮ ಭೀಮ್ ಅಮಾವಾಸ್ಯೆ ಪೂಜೆ. ಹೇಗಿತ್ತು ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಎಲ್ಲರೂ ವೀಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ಈಗ ಥ್ಯಾಂಕ್ಸ್ ಹೇಳಿ ಯೂನಿವರ್ಸಿಗೆ ನಾನು ಮಲ್ಕೋತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಬೆಳಗಿನ ಶುಭೋದಯಗಳು ಅಂತ ನಾಳೆ ಬ್ಲಾಗ್ನ ಮಾಡ್ತೀನಿ. ಥ್ಯಾಂಕ್ ಯು.